ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೇಟ್. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನಧಿಕೃತ ಹಾಗೂ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಾಣವಾಗುತ್ತಿರುವ ವಸತಿ, ವಾಣಿಜ್ಯ, ಇತರೆ ಕಟ್ಟಡಗಳ ಕಾಮಗಾರಿಗಳನ್ನು ನಿರ್ಬಂಧಿಸುವುದು ಹಾಗೂ ಸರ್ಕಾರ ಸಾರ್ವಜನಿಕ ಸ್ವತ್ತಿನಲ್ಲಿ ನಿರ್ಮಿಸಿರುವ ಕಟ್ಟಡಗಳನ್ನು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಗೌರವಯುಕ್ತ ಪ್ರಕ್ರಿಯೆಯಲ್ಲಿ ನೆಲಸಮಗೊಳಿಸಲು ರಾಜ್ಯ ಸರ್ಕಾರ ಆದೇಶಿಸಿದೆ ಎಂದು ಭೂಮಿ ಹಕ್ಕು ಹೋರಾಟಗಾರ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಸಚಿವಾಲಯದ ಪಂಚಾಯತ್ ರಾಜ್ ಇಲಾಖೆ ನಿರ್ದೇಶಕರು ಹಾಗೂ ಪದನಿಮಿತ್ತ ಉಪಕಾರ್ಯದರ್ಶಿಯಾದ ಡಾಕ್ಟರ್ ಎನ್ ನೋವಾಶ್ ಕುಮಾರ್ ಮೇ 13, 2025ರಂದು ಸರ್ಕಾರದ ಪರವಾಗಿ ಸುತ್ತೋಲೆ ಹೊರಡಿಸಿದ್ದಾರೆ ಎಂದು ಅವರು ತಿಳಿಸಿದರು. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಹಾಗೂ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಿಸುತ್ತಿರುವ ಕಟ್ಟಡಗಳನ್ನು ನಿರ್ಬಂಧಿಸಲು ಹಾಗೂ ಸಾರ್ವಜನಿಕ ಸ್ವತ್ತುಗಳಾದ ಸರ್ಕಾರ, ಸಾರ್ವಜನಿಕ ಸ್ವತ್ತಿನಲ್ಲಿ ಹಾಗೂ ಕೆರೆ, ಕುಂಟೆ, ಕಾಲುವೆ ಮುಂತಾದ ಸಾರ್ವಜನಿಕ ಹಿತಾಸಕ್ತಿಯುಳ್ಳ ಪ್ರದೇಶದಲ್ಲಿ ಕಟ್ಟಡಗಳು ನಿರ್ಮಾಣವಾಗದಿದ್ದರೆ ಅವುಗಳನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಹಾಗೂ ಮಾರ್ಗಸೂಚಿಗಳನ್ವಯ ನೆಲಸಮಗೊಳಿಸಬೇಕೆಂದು ಈ ಮೂಲಕ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗಳಿಗೆ ಸೂಚಿಸಲಾಗಿದೆ ಎಂದು ಸುತ್ತೋಲೆಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂದು ಅವರು ಹೇಳಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಕಾನೂನುಬಾಹಿರವಾಗಿ ಕಟ್ಟುತ್ತಿರುವಂತಹ ಕಟ್ಟಡಗಳನ್ನು ಮತ್ತು ಸರ್ಕಾರ ಮತ್ತು ಸಾರ್ವಜನಿಕ ಸ್ವತ್ತಿನಲ್ಲಿ ಕಟ್ಟುತ್ತಿರುವಂತಹ ಕಟ್ಟಡಗಳನ್ನು ನೆಲಸಮ ಮಾಡಬೇಕೆಂಬ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಸೂಚನೆ ಮೇರೆಗೆ ರಾಜ್ಯ ಸರ್ಕಾರದ ಪಂಚಾಯತ್ ರಾಜ್ ಇಲಾಖೆಯ ನಿರ್ದೇಶಕರು ಆದೇಶವನ್ನು ಹೊರಹೊಮ್ಮಿಸಿದ್ದಾರೆ. ಈ ಸುತ್ತೋಲೆ ಆದೇಶವನ್ನು ಇದೇ ತಿಂಗಳು ಮೇ 13ರಂದು ಪ್ರಕಟಗೊಂಡಿದ್ದು, ಆದೇಶದ ಪ್ರಕಾರ ಇವತ್ತು ಪಂಚಾಯತ್ ರಾಜ್ ಕಾಯ್ದೆ ಅಡಿಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿಯ ಅನುಮೋದನೆಗೊಂಡಂಥ ಕಟ್ಟಡಗಳನ್ನು ಮತ್ತು ನಕ್ಷೆಗಳ ಹೊರತಾಗಿ ಅನಧಿಕೃತವಾಗಿ ಏನು ಕಟ್ಟಡಗಳನ್ನು ಕಟ್ಟಿದ್ದಾರೋ ಆ ಕಟ್ಟಡಗಳನ್ನು ಮತ್ತು ಸರ್ಕಾರ ಮತ್ತು ಸಾರ್ವಜನಿಕ ಸ್ವತ್ತಿನಲ್ಲಿ ಕಟ್ಟಡವನ್ನು ಕಟ್ಟಿರುವಂತಿರುವುದು, ಸಾರ್ವಜನಿಕ ವಾಣಿಜ್ಯ ಇನ್ನಿತರ ಕಟ್ಟಡಗಳನ್ನು ನೆಲಸಮ ಮಾಡಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯ ನೀಡಿರುವಂಥ ಸೂಚನೆ ಮತ್ತು ಮಾರ್ಗದರ್ಶನಡಿಯಲ್ಲಿ ನೆಲಸಮ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ಆದೇಶವು ಹೊರಹೊಮ್ಮಿದೆ. ಈ ಆದೇಶದ ಪ್ರಕಾರ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿಯವರ ಉಸ್ತುವಾರಿಯಲ್ಲಿ ಮತ್ತು ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಇದನ್ನು ಅನುಷ್ಠಾನ ಮಾಡುವಂಥ ಜವಾಬ್ದಾರಿಗಳು ಪಂಚಾಯತ್ ಇಲಾಖೆಯಿಂದ ಒಂದು ಸುತ್ತೋಲೆಯನ್ನು ಪ್ರಕಟಗೊಂಡಿದೆ. ನೆಲಸಮ ಮಾಡುವ ಪೂರ್ವದಲ್ಲಿ ಕಟ್ಟಡ ಪರವಾನಿಗೆ, ಅನುಮೋದಿತ ನಕ್ಷೆ ಉಲ್ಲಂಘನೆ, ಸ್ಥಳ ಪರಿಶೀಲನೆ, ನೋಟಿಸ್ ನೀಡುವುದು, ಅವಶ್ಯವಿದ್ದಲ್ಲಿ ನೆಲಸಮಗೊಳಿಸುವ ಪ್ರಕ್ರಿಯೆಯಲ್ಲಿ ಕಂದಾಯ ಇಲಾಖೆಯ ಪೊಲೀಸರು ನೆರವು ಪಡೆಯುವುದು, ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಟ್ಟಡಗಳ ನಿರ್ಮಾಣದ ನಿಯಂತ್ರಣ ಮಾದರಿ, ಉಪವಿಧಿ ಅನುಸರಿಸುವ, ಸರ್ಕಾರ ಮತ್ತು ಸಾರ್ವಜನಿಕ ಸ್ವತ್ತು ಎಂದು ನಿಗದಿಗೊಳಿಸುವ ಮುಂತಾದ 16 ಅಂಶಗಳನ್ನು ಮಾನದಂಡಗಳು ಸುತ್ತೋಲೆಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂದು ಅವರು ತಿಳಿಸಿದರು. ಸರ್ಕಾರ ಸಾರ್ವಜನಿಕ ಸ್ವತ್ತಿನಲ್ಲಿ ಇರುವ ಕಟ್ಟಡಕ್ಕೆ ಸಂಬಂಧಿಸಿ ಹಾಗೂ ಅನಧಿಕೃತ ನಿಯಮ ಉಲ್ಲಂಘಿಸಿ ಕಟ್ಟಡ ಕಾಮಗಾರಿ ನಿರ್ಮಿಸುತ್ತಿರುವ ಮತ್ತು ನಿರ್ಮಿಸುವವರ ಮೇಲೆ ಕ್ರಮ ಜರುಗಿಸುವಾಗ ಕಾನೂನು ದುರ್ಬಳಕೆ ಮತ್ತು ಭ್ರಷ್ಟಾಚಾರವಾಗದಿರಲಿ ಎಂದು ರವೀಂದ್ರ ನಾಯ್ಕ್ ತಿಳಿಸಿದರು. ಈ ಆದೇಶವನ್ನು ಸುತ್ತೋಲೆಯನ್ನು ಪ್ರಕಟಿಸುವ ಜೊತೆಯಲ್ಲಿ ಇದನ್ನು ಅನುಸರಿಸುವ ದಿಶೆಯಲ್ಲಿ 14 ಪ್ರಮುಖ ಅಂಶವನ್ನು ಸೂಚನೆಯನ್ನು ಮಾಡಿ, ಅಧಿಕೃತವಾಗಿರುವ ಸ್ಥಳವನ್ನು ಪರಿಶೀಲನೆ ಮಾಡಿ, ಅನುಮೋದನೆಗೊಂಡಿರುವಂಥ ನಕಾಶೆ ಮತ್ತು ಕಟ್ಟಡಗಳ ಅಧಿಕೃತಗೊಳಿಸಿ, ಇಂಥ ಒಂದು ಕಟ್ಟಡಗಳನ್ನು ಸ್ಥಳವು ಸರ್ಕಾರ ಕ್ಷೇತ್ರದಲ್ಲಿ ಅಥವಾ ಸಾರ್ವಜನಿಕ ಸ್ವತ್ತಿಗೆ ಸೀಮಿತವಾಗಿರುವುದನ್ನು ಮತ್ತು ಯಾವುದೇ ಕಾನೂನು ವಿಧಿವಿಧಾನ ಅನುಸರಿಸದೆ ಇವತ್ತು ಈ ಒಂದು ಒತ್ತುವರಿಯನ್ನು ಅಥವಾ ನೆಲಸಮ ಮಾಡುವ ಪ್ರಕ್ರಿಯೆ ಮಾಡಬಾರದು ಹೇಳುವ 16 ಪ್ರಮುಖ ಅಂಶಗಳನ್ನು ಸಹಿತ ಈ ಸುತ್ತೋಲೆಯಲ್ಲಿ ಆದೇಶ ಪ್ರಕಟಿಸಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಆಕ್ಷೇಪಗಳೇನಂತ ಹೇಳಿದ್ರೆ, ಸಾರ್ವಜನಿಕ ಸ್ವತ್ತಿನಲ್ಲಾಗಲಿ, ಸರ್ಕಾರದ ಕ್ಷೇತ್ರದಲ್ಲಾಗಲಿ ಅಥವಾ ಗ್ರಾಮ ಪಂಚಾಯಿತಿ ನೀಡಿರುವಂಥ ಪರವಾನಗಿ ನಕ್ಷೆಯ ಹೊರತಾಗಿ ಏನಾದರೂ ಕಟ್ಟಡವನ್ನು ನೆಲಸಮ ಮಾಡುವಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಕಾನೂನಿಗೆ ವ್ಯತಿರಿಕ್ತವಾಗಿ ಕಾನೂನು ವಿಧಿವಿಧಾನವನ್ನು ಅನುಸರಿಸದೆ ಈ ಪ್ರಕ್ರಿಯೆಗಳು ಜರುಗಬಾರದು. ಈ ರೀತಿಯ ಕಾನೂನಿಗೆ ವ್ಯತಿರಿಕ್ತವಾಗಿ ಮಾಡಿರುವುದರಿಂದ ಇದು ಅವರಿಗೆ ದುರುಪಯೋಗಗಳು ಆಗಬಾರದು ಮತ್ತು ಈ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರಗಳು ಆಗಬಾರದು ಹೇಳುವುದನ್ನು ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ.
ಆ ಹಿನ್ನೆಲೆಯಲ್ಲಿ ನಾನು ಕೇಳ್ತಾ ಇರೋದಂದ್ರೆ, ಈ ರೀತಿಯ ಕಾನೂನು ಬಾಹಿರ ಕಟ್ಟಡಗಳನ್ನು ನೆಲಸಮ ಮಾಡುವ ಸಂದರ್ಭದಲ್ಲಿ ಮಾನವೀಯತೆಯ ಅಡಿಯಲ್ಲಿ ಕಾನೂನು ವಿಧಿವಿಧಾನ ಅನುಸರಿಸದೆ ಯಾವ ಕ್ರಮವೂ ಜರುಗಿಸಬಾರದು ಅಥವಾ ಅದು ಯಾವುದೇ ಒಂದು ದುರುಪಯೋಗಗಳು ಆಗಬಾರದು ಕಾನೂನು ಅನ್ನೋದನ್ನು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ.